ಅದು ಯಾವಾಗ ತೊಗೊಂಡೋಗ್ಯಾನೋ ಏನು ನನಗಂತೂ ಗೊತ್ತಿಲ್ಲ. ಈಗ ಏನು ಮಾಡೋದವ? ಏನು ಮಾಡೋದಂದ್ರೆ ನಾನಾರ ಏನು ಮಾಡ್ಲವ? ಇದ್ದಿದ್ದೊಂದು ಸರಾನು ಈಕೆ ಕೊಟ್ಟರೆ ಆಮೇಲೆ ನನ್ನ ಜೀವನಕ್ಕೆ ಯಾರು? ನಾಳೆ ಸಾಯತನ ನನಗೆ ಯಾರು ಅನ್ನ ಹಾಕ್ಬೇಕು? ಇಲ್ಲಪ್ಪ, ಬೇಕಾರೆ ಅವ್ರ ಅಣ್ಣನ ಕಡೆ ಇಸ್ಕೊಂಡು ದವಾಖಾನಿಗೆ ತೋರಿಸ್ಲಿ, ನಾನು ನನ್ನ ಸರ ಕೊಡಲ್ಲ. ಈಗ ನಾ ಕೊಟ್ಟೆ ಅಂದ್ರೆ ಈಕೆ ಅಲ್ಲೇನು ಇಸ್ಕೊಳ್ಳಲ್ಲ, ನನ್ನ ರೊಕ್ಕದಾಗ ಎಲ್ಲ ಮುಗಿಸ್ಬಿಡ್ತಾಳೆ. ನಾಳೆ ನನಗೆ ಸಾಯತನ ಅನ್ನ ಹಾಕೋರು ಯಾರು? ಇದ್ದೊಬ್ಬ ಮಗ ಯಾವ್ಯಾಕಿನ್ನ ಬೆನ್ನ ತೊಗೊಂಡು ಓಡೋಗ್ಯಾನ? ಇಲ್ಲಪ್ಪ ಇಲ್ಲ. ಈಗ ಏನು ಮಾಡೋದವ? ಮಾಡೋಕ್ಕೇನೈತಿ? ಏನು ಮಾಡೋದೇನಿಲ್ಲ. ನೀನು ಸೀದಾ ನಿಮ್ಮ ಅವ್ರ ಶಾಂತವನ ಮನೆಗೆ ಹೋಗು. ಹಿಂಗೆ ಆಗೈತಿ, ಅದು ಅವ್ರ ಟಿಂಬರ್ ಮಿಲ್ನಾಗ, ಅವ್ರ ಕಟ್ಟಿಗೆ ಮಿಲ್ನಾಗೆ ಆಗಿರೋದು. ಹೋಗು, ಕೊಡು ಅಂತ ಹೇಳು. ರೊಕ್ಕ ಇಷ್ಟು ಖರ್ಚು ಬಂದೈತಿ, ಒಂದು ಇಷ್ಟರ ಕೊಡ್ರಿ ಅಂತ ಹೇಳು. ಉಳಿದಿದ್ದೇನು ಮಾಡೋಕ್ಕಾಗಲ್ಲ, ಕೊಡ್ತಾರೆ ಹೋಗು. ಈಗ ನಮ್ಮ ಹತ್ರ ಇದ್ದಿದ್ದನ್ನೇ ಖರ್ಚು ಮಾಡ್ಕೊಂಡು ತೋರಿಸ್ಕೊಂಡ್ಬಿಟ್ರೆ ನಾಳೆ ಹೆಂಗೆ ಕೊಡ್ತಾರೆ? ಹೋಗು. ಕೊಡ್ತಾರಂತೀಯ? ಕೊಡಲೇಬೇಕು. ನಾವು ಹಂಗಿಲ್ಲ, ಹೋಗಿ ಒಳ್ಳೆ ಮನುಷ್ಯ ಅದನ್ನು ಕೊಡ್ತಾನ. ಸರಿ ಆತ. ಎಷ್ಟು ದಿನ ಆಗಿತ್ತು ನನ್ನ ಮಗಳು ಈಗ ನನ್ನ ಜೋಡಿ ನಕ್ಕೋ ಅಂತ ಚಂದಾಗಿ ಮಾತಾಡ್ಕೊಂತ ಕುಂತು ಇವ ಹಡಿಬಿಟ್ಟಾರಿಗೆ ಸಹಿಸೋಕ್ಕಾಗಲಿಲ್ಲವ. ಇವ್ರು ಹೆಜ್ಜೆ ಅಡಗಲಿ. ನಾನು ಮತ್ತೆ ಬಾಯಿಗೆ ಬಂದಾಗ ಬೈಬೋದು, ಬೇಡ ಸುಮ್ಮನೆ ಇವು ಮಾಡೋದಕ್ಕೆ ಮಕ್ಕಳಿಗೆ ಯಾಕೆ ಸಾಪಿಸ್ಬೇಕಂತ ಸುಮ್ಮನಾಗೇನಿ. ಇವು ಹೆಜ್ಜೆ ಮಾಡಿ ತುಂಬಲಿ. ಇರಲಿ ಕೊಲ್ಲರು 100 ಮಂದಿ ಇರುವಲ್ರಕ್ಕ, ಕಾಯಕ್ಕೆ ಒಬ್ಬ ಮರ ಇರ್ತಾನೆ ಇರೋದಿಲ್ಲ. ಅವ ಸಣ್ಣವ ಬಾರಿ ಕೆಟ್ಟದಾಳ, ನೋಡಿದಿಲ್ಲ ಹೆಂಗೆ ಮಾಡಿಬಿಟ್ಲ ನಂಗೆ? ಹೂನಯ್ಯವ, ನಿಮ್ಮ ಸಣ್ಣವ ಹಿಂಗೆ ಮಾಡಿ ಕುದಿಗೆ ಕೊಯ್ತಾಳ ಅಂತ ನಾ ಅನ್ಕೊಂಡಿದ್ದಿಲ್ವ ಇವ. ನಾ ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ. ಒಟ್ಟು ನಿನಗೂ ಗೊತ್ತಾತಲ್ಲ ಈಗ. ಇಲ್ಲೋಡು, ಇನ್ನು ಮೇಲೆ ಮಾತ್ರ ಎಷ್ಟು ಹುಷಾರಿರ್ಬೇಕು ಅಷ್ಟು ಹುಷಾರಿರ್ಬೇಕು ನಿನ್ನ ಮಗಳ. ಏನು ನಿಮ್ಮ ಸಣ್ಣವ್ರ ಮನೆ ಕಡೆ ಕಾಲಿಡು ಕೂಡ್ದು, ಒಟ್ಟ ಮಾತಾಡ್ಸ್ಕೂಡ್ದು. ಏನು ಅಲ್ಲ ಮಾತಾಡ್ಸಿದ್ರು ಏನು ಮಾತಾಡಬೇಡ ಅಂತ ಹೇಳ್ಬೇಡ. ಈಗ ಆಕೆಯಾಗೆ ಇಲ್ಲಿ ಬಂದಂತರೂ ಏನು ಮಾತಾಡ್ಕೊಂತ ಕುಂದ್ರುದಿಲ್ಲ. ಈಕಿಗೆ ಅವ್ರು ಓಣಿ ಕಡೆನ ಹೋಗ್ಬೇಡ ಅಂತ ಹೇಳು. ಅಷ್ಟೇ. ನಿಮ್ಮ ಕಾಕ ಏನಾರ ಕರೆದ್ರೆ ಹೇಳು, ಹ್ಞೂ ಕಾಕ ಆಮೇಲೆ ಬರ್ತೇನೆ ಕಾಕ, ನಂದು ಹೋಮ್ವರ್ಕ್ ಮಾಡೋದು ಭಾಳ ಐತಿ, ಓದ್ಕೊಳ್ಳೋದು ಭಾಳ ಐತಿ, ಮುಗಿಸಿ ಬರ್ತೇನೆ ಕಾಕ ಅಂತ ಅಷ್ಟೇ ಅನ್ಬೇಕು. ಏನ ಹೋಗ್ಬಾರ್ದು. ಇಲ್ಲೋಡಿ ಎಷ್ಟೆಲ್ಲ ತೊಂದರೆ ಆಯ್ತು ನಮಗೆ, ನೋಡಿದಿಲ್ಲ? ಅಲ್ಬೇವ ಕಡೆಗೆ ಅವ್ರು ಬಾಯಿ ಬಿಟ್ಬಿಟ್ರಲ್ಬೇ ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ 2 ಅಕ್ಷರದ ಹೆಣ್ಮಗಳು ಮತ್ತು 3 ಅಕ್ಷರದ ಹೆಣ್ಮಗಳು ಇಬ್ಬರು ಸೇರಿ ಮಾಡ್ಯಾರ ಅಂತ ಹೇಳಿದ್ರು. ಕರೆನಾ ಇವ್ರ ಅಂತೀಯ? ಅಲ್ಲಲ್ಲೇ 2 ಅಕ್ಷರ ಅಂದ್ರೆ ಈಕಿ ಪದ್ಮಿ ಹೌದಾ? 3 ಅಕ್ಷರ ಅಂತಂದರೆ ಇನ್ಯಾರಿದ್ದಾರೆ? ಯಾರಿರ್ಬೇಕು? ನಮ್ಮ ಕಡೆ ಬಳಗದವ್ರು ಯಾರು ಮಾಡಿಸ್ಬೇಕ ಈಕಿ ಜೋಡಿ ಸೇರಿ? ಏನವ ನನಗೂ ಗೊತ್ತು. ಯವ್ವ ಮರ್ತ ಬಿಟ್ಟೇವಲ್ ಬೇ, ಅವ್ರವ್ವ ಶೋಭಕ್ಕ ಶೋಭವ್ವ. ತಾಯಿ ಮಗಳು ಕೂಡಿ ಮಾಡ್ಯಾರವ. ಬಾರಪ್ಪ ಕುಂದ್ರ ಬಾ. ಇರ್ಲಿಲ್ಲ ತೀರ. ಅಯ್ಯೋ ನೀವು ಹಿರಿಯ ಮನುಷ್ಯರು, ನೀವೇದ್ ನನಗೆ ಜಗ ಬಿಡುದನ? ಎಲ್ಲಿ ನಡೀತೈತಿ? ಅಲ್ಲ, ನಾನು ಬಾಯಿಗೆ ಬಂದಂಗೆ ಬೈದವ್ರ ಮಕ್ಕಕ್ಕೆ ಮಂಗಳಾರತಿ ಮಾಡ್ಬೇಕಂತ ಹೊಂಟಿದ್ದೆ, ನೀ ಬಿಡ್ಲಿಲ್ಲ ನನಗೆ ಅಲ್ವೇ ಹೊಟ್ಟೆಗಿಂತ ಬೆಂಕಿ ಕೆಂಡ ಇಟ್ಕೊಂಡು ಸಂಕಟ ಇಟ್ಕೊಂಡು ನಾ ಮ್ಯಾಗ ನಕ್ಕೊಂತ ಹೆಂಗೆ ಮಾತಾಡ್ಲಿ ಅವ್ರ ಜೋಡಿ? ಇಲ್ಲೋಡು, ನಾ ಹೇಳ್ತೇನಲ್ಲ, ಅಂತರ್ನ ಇರೋದು ಹಾಕೊಳಕ್ಕೆ ಹೋಗ್ಬೇಡ. ಅವ್ರು ಮಾಡಿದ್ದು ನಾವು ತೆಗ್ಸೇವಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅಂದರೆ ಅವ್ರು ಮತ್ತೊಂದು ಏನಾರು ಮಾಡಕ್ಕೆ ನೋಡ್ತಾರೆ. ಇಲ್ಲೋಡ, ನಾವು ಎಷ್ಟು ಹೇಳ್ತೇನಲ್ಲ ಅಷ್ಟು ಮಾಡಿ ನೀನು. ಏನು ದೇವರ ಶಿಕ್ಷೆ ಕೊಡ್ತಾನ? ಏನು ನಾವು ಯಾರಿಗೆ ಕೆಟ್ಟದ್ದೇನು ಬಯಸಿಲ್ಲ, ಇಂಥದ್ದು ಹಾಳಾಗಿ ಹೋಗ್ಲಿ ಸಾಯ್ಲಿ ಅವ್ರ ಸತ್ಯನಾಶ ಆಗಲಿ ಅಂತ ನಾವು ಯಾರಿಗೆ ಬಯಸಿಲ್ಲ ಹೌದಾ? ಅಂದಮ್ಯಾಗ ದೇವ್ರು ನಮ್ಗೆ ಒಳ್ಳೇದ ಮಾಡ್ತಾನೆ. ಅದೇನ ಕರೆ ಬೇ, ಆದ್ರೆ ಇಂಥ ಬೆಂಕಿ ಚೆಂಡ ನನ್ನ ಹೊಟ್ಟೆಗೆ ಇಟ್ಕೊಂಡು ನನ್ನ ಗಂಟ್ಲಾಗ ಮಾತಿಟ್ಕೊಂಡು ಬೈಬೇಕನ್ನೋ ಅಷ್ಟು ಸಿಟ್ಟು ನನ್ನ ತಲೆಯಾಗಿ ಇಟ್ಕೊಂಡು ಆಕಿನ ಹೊಡೆದು ಕೊಲ್ಲಬೇಕನ್ನೋ ಅಷ್ಟು ನನಗೆ ಆಕ್ರೋಶ ಸಿಟ್ಟು ದೇಶ ಐತಿ. ಇದೆಲ್ಲದನ್ನ ಹೆಂಗೆ ಇಟ್ಕೊಂಡಿರಲಿ ನಾನು? ನನ್ನ ಮಗಳು ಏನು ಅನ್ಯಾಯ ಮಾಡಿದ್ದಾಳೆ ಆಕಿಗೆ ಅಂತ. ಶಾಂತ, ನಿನ್ನ ಮಗಳು ಆಕಿಗೆ ಏನೂ ಅನ್ಯಾಯ ಮಾಡಿಲ್ಲ, ಆದರೆ ನಾವಿಬ್ಬರು ಆಕಿ ಕಣ್ಣು ಕುಕ್ಕಾಕತ್ತೇವಿ. ಏನು ನಮ್ಮ ತಮ್ಮಂದಿದ್ರೊಳಗೆ ಏನೂ ಕೈವಾಡಿಲ್ಲ, ನನಗೆ ಗೊತ್ತು. ತಾಯಿ ಮಗಳಿಬ್ಬರೇ ಸೇರಿ ಮಾಡ್ಯಾರ ಅವ್ರು, ಅಷ್ಟೇ, ಮತ್ತೇನಿಲ್ಲ. ಆದರೆ ಈಗಿನ ಕಾಲಕ್ಕೆ ಇದೆಲ್ಲ ಐತಿ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಆದರೆ ನಂಬುವಂಗೆ ಮಾಡಿಬಿಡ್ತು ಬಿಡು ನನ್ನ ಕಾಲ. ಹೌದ್ರಿ, ಯಾವುದಾದ್ರೂ ಅನುಭವಿಸು ಮಟನೂ ನಂಬಿಕೆ ಬರೋದಿಲ್ಲಂತೆ. ಅದೇ ಈಗ ಆಗಿದ್ದು ನಮ್ಮ ಜೀವನದಾಗೂ ಅಷ್ಟೇ. ಹ್ಞೂನ್ವಾ, ಅದಕ್ಕೆ ನಾ ಏನು ಹೇಳ್ತೇನೆ, ಎಷ್ಟು ಅವರಿಂದ ಆಕತ್ತೆ ಅಷ್ಟು ನಿಮ್ಮ ಪಾಡಿಗೆ ನೀವು ಇರ್ರಿ. ತಂದು ಏನೇ ಕೊಡ್ಲಿ ತಿನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಕೊಡಲಿ ಅಥವಾ ಇನ್ಯಾರ್ದಾರ ಕೈಯಾಗ ಕೊಟ್ಟು ಕಳಿಸ್ಲಿ, ಮುಟ್ಟು ಕೂಡ್ದು. ಏನು ನಿಮ್ಮ ವಸ್ತು ಏನು ಕೊಡ್ಕೂಡ್ದು. ಅವತ್ತು ನಂಗೆ ಭಾಳ ತ್ರಾಸ ಆಯ್ತು. ಅನ್ಯಾಯವಾಗಿ ನನ್ನ ಮಗಳನ್ನ ನುಂಗಿ ನೀರು ಕುಡಿದು ಬಿಡ್ತಿದ್ಲಲ್ಲ ಹಾಳ ಆಸ್ತಿ ಸಲುವಾಗಿ. ಆಕೆ ಆಸ್ತಿ ಮಣ್ಣಾಲಿ ಆಕಿನ ಹೆಜ್ಜಾಗನ ತಗ. ಒಟ್ಟು ನನ್ನೊಂದು ದಿಕ್ಕಿಲ್ಲ ಪರದೇಶಿ ಮಾಡ್ಬೇಕಂತ ನಿಂತಾಳಾಕಿ. ರೊಕ್ಕ ಬಂಗಾರಕ್ಕೆ ಇಷ್ಟು ತಿಂತಕ್ಕದ್ ನಿಂತಾರ, ಇಷ್ಟು ಕೆಟ್ಟಕ್ಕರ ಅನ್ಬೇ ಮನುಷ್ಯರ. ಶಾಂತಕ ಬಂದ್ ತಡಿ, ಕೇಳ್ತೇನೆ. ಏನು ಅನ್ಯಾಯ ಮಾಡಿದ್ವಿ ನಾವು ಅಂತ ಕೇಳ್ತೇನೆ. ಅಳ್ಯಾರ ಬೇಡ ತಡ್ರಿ 1 ನಿಮಿಷ. ಇಲ್ಲ ತೀರ, ನೀವು ಏನಾರ ಹೇಳ್ರಿ. ನನ್ನ ಮನಸ್ಸಿಗೆ ಆಗಿರೋ ಬೇಜಾರೈತಲ್ಲ, ನನ್ನ ವಿಚಾರಕ್ಕೆ ಬಂದಿದ್ರು ನನಗೆ ಇಷ್ಟು ಬೇಜಾರಾಗ್ತಿದ್ದಿಲ್ಲ. ಏನು ನನ್ನ ಮಗಳ ವಿಚಾರಕ್ಕೆ ಇರೋದೊಂದು ಮಗಳನ್ನ ಕಿತ್ಕೊಂಡು ಏನು ಸಾಧಿಸ್ಬೇಕಂತದಾರ ಇವ್ರು? ಯವ್ವ ನೀ ಸುಮ್ಮನೆ ಮಾತಾಡ್ಲಿ. ಬಾವರ ರೊಕ್ಕದ ಭಾಳ ಕಣ್ಕಟ್ಟಾಗ್ಬಿಟ್ಟೈತಿ.
ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಭಾಳ ಒದ್ದಾಟ ಆಗೈತ್ರಿ. ಹೆಂಗಾರ ಮಾಡಿ ನೀವ ಕಾಪಾಡ್ಬೇಕೀಗ. ಏನು ಮಾಡ್ಬೇಕವ ನಾವು? ಹಾಂ, ಏನು ಮಾಡ್ಬೇಕು ಹೇಳಿ ನೋಡೋಣ. ಕಾಪಾಡ್ಬೇಕಾ? ಕಾಪಾಡೋ ಸ್ಥಿತಿ ಒಳಗೆ ನಮ್ಮನ್ನು ನೀನು ಗಿಟ್ಟಿಯ ಹೇಳಂಗಾರ ನೋಡೋಣ. ಅಲ್ವಾ, ನಮಗಿಷ್ಟು ಅನ್ಯಾಯ ಮಾಡಕ್ಕೆ ನಿನ್ನ ಮನಸ್ಸರ ಹೆಂಗೆ ಬಂತಂತೆ ನಾನು ಅತ್ತಾಗ ಏನವ ನನ್ನಿಂದ ನಿನಗೆ ಮೋಸ ಆಗಿದ್ದು? ಏನು? ನಾ ಏನು ಮಾಡಿಲ್ಲಲ್ರಿ ಮಾವರ. ನಾ ಏನನ್ನೇ ಮಾಡಿದೆ? ಅಲ್ಲ, ನೀವು ಯಾಕೆ ಹಿಂಗೆ ಮಾತಾಡಕತ್ತೀರಿ? ಇನ್ನೇನಾಗಬೇಕ? ಆ ಹುಡುಗಿನ ಅಷ್ಟು ಅಲ ಅಲ ಅನ್ಸಿದಲ್ಲ, ನಿನ್ನ ಮನಸ್ಸರ ಹೆಂಗೆ ಬಂತ? ಸಣ್ಣ ಕೂಸಿನ ಇಟ್ಕೊಂಡಿ ನೀನು. ಇನ್ನೊಂದು ಕೂಸಿನ ನನ್ನ ಮಗಳು ಸಾಯಿಸಿದ್ರೆ ನಿನಗೆ ಏನು ಬರ್ತಿತ್ತ? ರೊಕ್ಕ ಬಂಗಾರನ ಅಷ್ಟು ಮುಖ್ಯ ಆಗಿತ್ತ ನಿನಗೆ? ನಿನ್ನ ನಾಳೆ ನೀ ಸತ್ರ ಎದನ್ನು ಹೊತ್ಕೊಂಡು ಹೋಗುದಿಲ್ಲ. ಏನ ತಿಳ್ಕೊಂಬಿಡ. ಇವತ್ತು ರೊಕ್ಕ ಬಂಗಾರ ನೋಡಿ ನೀ ಬಾಯಿ ತೆಗೆದಿರ್ಬೋದು. ನನ್ನ ಮಗಳನ್ನ ಸಾಯಿಸಿದ್ರೆ ನಾನು ನನ್ನ ಗಂಡ ಉರ್ಲ್ ಹಾಕ್ಕೊಂತೇವಿ, ಎಲ್ಲ ನಿನಗೆ ಸಿಗ್ತತೆ ಅಂತ ಭ್ರಮೆದಾಗಿದ್ದಿ ಕಾಣ್ತತಿ. ಆ ರೀತಿ ಏನು ಆಗುದಿಲ್ಲ. ಏನು ಸಾಧಿಸಿದಿ ನೀನು? ನಿನ್ನ ಗಂಡ ಕಾಲು ಮುರ್ಕೊಂಡು ಬಿದ್ದ, ಇದನ್ನ ನೀ ಸಾಧಿಸಿದ್ದ. ದೇವರಂತ ಒಬ್ಬ ಅದಾನ, ನಿನಗೆ ಹೇಳ್ತಾನೆ ಕೇಳ. ನಮಗಿಷ್ಟು ಅನ್ಯಾಯ ಮಾಡಿದೆಲ್ಲ ನೀ ಇನ್ನೂ ಅನುಭವಿಸ್ತಿ. ಅಕ್ಕ, ನಾ ಏನು ಅನ್ಯಾಯ ಮಾಡೀನಿ ನಿನಗೆ? ನೋಡುವ, ನಮಗೆಲ್ಲ ಗೊತ್ತು. ಏನು ನೀ ಏನು ಮಾಡಿ ಏನು ಬಿಟ್ಟು ಏನು ನನಗೆ ಅಷ್ಟು ತಿಳುವಳಿಕಿಲ್ಲ ಅಂತ ಮಾಡಿ ನೀನು. ಹಂಗೆ ವಯಸ್ಸಾಗೈತೆ ಅಂತ ತಿಳ್ಕೊಂಡು ಏನು ನನಗೆ? ನೀನು ನಿಮ್ಮವ್ವ ಸೇರಿ ಮಾಟ ಮರಡಿ ಮಾಡಿಸಿಲ್ಲ? ಕರೆ ಹೇಳು. ಇಲ್ಲ, ನಾನು ಮಾಟ ಮಾಡಿ ಮಾಡಿಸಿಲ್ಲಲ್ಲ. ಅಲ್ಲ, ನನಗೇನು ಗೊತ್ತಿದೆಲ್ಲ. ನಾ ಇಲ್ಲಪ್ಪ, ಯಾರಿಗೂ ಮಾಡಿಸಿಲ್ಲ. ನೀನು ಹೇಳಿದ್ರೆ ಇಲ್ಲಿ ನಂಬಕ್ಕೆ ಯಾರು ಮೂರ್ಖರಿಲ್ಲ. ಏನ ನಿನಗೆ ಹೇಳ್ತಾನೆ ಕೇಳ. ಇನ್ನೊಮ್ಮೆ ನನ್ನ ಮನೆ ಮಕ್ಳಿಗೆ ಕಾಲಿಡಬೇಡ ನೀನು. ನನ್ನ ಮಗಳು ಮಾತಾಡ್ಸ್ಕೊಡ್ದು, ನನ್ನ ಗಂಡನೂ ಮಾತಾಡ್ಸ್ಕೊಡ್ದು. ನನ್ನ ಮನೆ ಮಕ್ಕಳ ನೀ ಕಾಣ್ಕೂಡ್ದು. ಈಗ ಹೇಳಕತ್ತೇನೆ ಮತ್ತೆ. ಅದು ಮಾವರ ಭಾಳ ತೊಂದರೆ ಆಗೈತ್ರಿ. ದವಾಖಾನೆ ಖರ್ಚು ಭಾಳ ಬಂದತ್ ಮೈ ಮ್ಯಾಗ. ಒಂದು 30,000 ರೂಪಾಯಿ ನಮಗೆ ಬೇಕಾಗಿತ್ರಿ. ನೋಡ್ವಾ, ನಮ್ಮ ತಮ್ಮ ಅನ್ನೋ ಒಂದು ಕನಿಕರದಿಂದ ನನ್ನ ತಮ್ಮಗೋಸ್ಕರ ನಾನು ರೊಕ್ಕ ಕೊಡ್ತೇನೆ. ಅಷ್ಟು ಬಿಟ್ಟರೆ ನಿನ್ನ ಮೇಲೆ ಯಾವ ಒಂದು ಮಾನವೀಯತೆ ಕರುಣೆನೂ ನನಗಿಲ್ಲ. ನಮ್ಮ ತಮ್ಮ ಅನ್ನೋ ಉದ್ದೇಶಕ್ಕೆ ನಾವು ರೊಕ್ಕ ಕೊಡ್ತೀನಿ. ತೋರಿಸ್ ದವಾಖಾನಿಗೆ 30,000 ರೂಪಾಯಿ ಕೊಡ್ತೇನೆ. ಆದ್ರೆ ಹೇಳ್ತೇನಲ್ಲ, ನೀ ಮಾಡಿದ್ದು ನೀ ಉಣ್ತಿ. ನನ್ನಿಂದ ಯಾವತ್ತೂ ನಿಮಗೆ ಅನ್ಯಾಯ ಆಗಿಲ್ಲ. ಆದ್ರೆ ನಮಗೆ ಅನ್ಯಾಯ ಮಾಡ್ಬೇಕು ಅಂತ ನೀವು ಕಾದ್ರಿ. ಕೊಡಬೇಡ್ರಿ, 1 ರೂಪಾಯಿ ಕೊಡಬೇಡ್ರಿ. ಇಲ್ಲ ಶಾಂತ, ಎಷ್ಟಾದರೂ ಆಸ್ತಿ ಮ್ಯಾಗಿರೋ ನಮ್ಮ ತಮ್ಮ, ಅವ್ನಿಗೆ ಈ ವಿಚಾರ ಗೊತ್ತಿಲ್ಲ. ಹೇಳಿ ಬಂದೇನೆ ಅವಂಗೂ ಹೋಗಿ ಹಿಂಗೆ ಮಾಡ್ಯಾರಪ್ಪ ನಿಮ್ಮ ಮನ್ಯಾಗ ಅಂತ ಹೇಳಿ ಬಂದೇನಿ. ಏನು ನಾ ಮಾಡಿಲ್ರಿ ಮಾವರ, ನೀವು ಯಾಕೆ ಹಿಂಗೆ ತಪ್ಪು ತಿಳ್ಕೊಂತೀರಿ? ನಾ ಮಾಡ್ಸೇನೆ ನಿಮ್ಮ ಮನೆಗೆ ಅನ್ನಕ್ಕೆ ಏನು ಗ್ಯಾರಂಟಿ ಐತಿ ನಿಮ್ಮಂತೇಳಿ? ಸುಮ್ಮನೆ ಹಿಂಗೆ ಮಾತಾಡೋದು ತಪ್ಪಲ್ಲನ? ಆಣಿಡುವ, ನಿನ್ನ ಹುಟ್ಟಿದ ನಿನ್ನ ಹೊಟ್ಟೆಯಾಗಿನ ಕುಸಿನ ಮ್ಯಾಗ ಆಣಿಡು ನೋಡೋಣ. ನೀ ಏನು ಮಾಡ್ಸೇ ಇಲ್ಲ, ನಿನಗೆ ಈ ಮಾಟ ಮಂತ್ರಕ್ಕೆ ಸಂಬಂಧನ ಇಲ್ಲ ಅಂತ ಒಂದು ಆಣಿ ಮಾಡು. ಹಂಗಿದ್ದಕ್ಕಿ ನನ್ನ ಮಗಳು ಅಂಗಿ ಯಾಕೆ ತೊಗೊಂಡು ಹೊರಗದ ಮುಳ್ಳು ಚುಸ್ತಿ ಹೆಂಗೆ ಮಾಡಿದ್ದೆ, ಮುಳ್ಳು ಯಾಕೆ ತೊಗೊಂಡೋದಿ, ಉಗುರು ಯಾಕೆ ತೆಗ್ದಿ, ಕೂದಲ ಯಾಕೆ ತೆಗ್ದೋವಿ, ಎಲ್ಲ ಗೊತ್ತದವ ನನಗೆ. ಮಾಟ ಮಂತ್ರ ಮಾಡ್ಸಕ್ಕ ರೊಕ್ಕ ಇರ್ತೈತಿ ಈ ಕಡೆ, ಗಂಡನ ದವಾಖಾನೆ ತೋರ್ಸಕ್ಕ ರೊಕ್ಕ ಇರಂಗಿಲ್ಲ. ನೋಡು, ನೀನು ನಾವು ಹಾಳಾಗ್ಲಿ ಅಂತ ಮಾಡಿದಿ, ದೇವ್ರು ನಿನಗ ತಂದಿಟ್ಟ. ಇನ್ನು ಮ್ಯಾಗಾರ ಬುದ್ಧಿ ಕಲಿ. ಮಾಟ ಮಾಡ್ಸಕ್ಕ ಮಂತ್ರ ಮಾಡ್ಸಕ್ಕ ಇನ್ನೊಬ್ರನ್ನ ಹಾಳು ಮಾಡಕ್ಕೆ ರೊಕ್ಕ ಇರ್ತೈತಿ ನಿನ್ನ ಕಡೆ. ಏನ ನಿನ್ನ ಗಂಡನ ನೀ ದವಾಖಾನೆ ತೋರ್ಸಕ್ಕೆ ರೊಕ್ಕಿಲ್ಲ? ಇರ್ಲಿ, ಇಸ್ಕೊಂಡೋಗಿ ನನ್ನ ಗಂಡನ ಕಡೆ. ಏನು ಬೇಜಾರಿಲ್ಲ, ಯಾಕಂದ್ರೆ ನಿನ್ನಂಗೆ ಹೊಲಸು ಮನಸ್ಸು ನನಗಿಲ್ಲಲ್ಲ. ಇಸ್ಕೊಂಡು ಹೋಗು, ಆದ್ರೆ ಇನ್ನೊಮ್ಮೆ ನಮ್ಮ ಮನೆ ಕಡೆ ಕಾಲಿಡಬೇಡ. ನನ್ನ ಮಗಳ ಸಂಸಾರ ಹಾಳು ಮಾಡಕ್ಕೆ ನೋಡಿದೆಲ್ಲ ನೀನು, ಅನ್ಭವಿಸ್ತಿ ಹೋಗು. ಈಗ ನೋಡು, ನಮಗೆ ಕೆಟ್ಟದ್ದು ಮಾಡಕ್ಕೆ ನೋಡಿದಿ. ದೇವ್ರು ನಿನ್ನ ಗಂಡನ ಕಾಲ ಮುರಿಸಿದ. ಏನು ಯಾವ ಮನುಷ್ಯರು ಮಾಡೋದು ಬೇಡ, ದೇವರ ಶಿಕ್ಷೆ ಕೊಡ್ತಾನೆ ಅದಕ್ಕೆ. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬೈಸಕ್ಕೆ ಹೋಗಲೇಬಾರ್ದು. ಯಾಕೆ ಬೈಸ್ಬೇಕು? ಅವ್ರು ಪಡ್ಕೊಂಡಿದ್ದವ್ರಿಗೆ ನಿನಗೆ ಆತ, ನೀನು ಆ ಮಟ್ಟಕ್ಕೆ ಬೆಳಿ. ಇಲ್ಲ ಬಿಡು, ನಾನು ದುಡ್ಡನ್ನ ದವಾಖಾನಿಗೆ ತಂದು ಕೊಡ್ತೇನೆ, ನೀ ಹೋಗು. ಶಾಂತ, ನಾ ಹೋಗಿ ದವಾಖಾನೆಗೆ ದುಡ್ಡು ಕೊಟ್ಟು ಅವನ ಕೈಯಾಗ ಹೇಳಿ ಬರ್ತೇನೆ. ಯಾಕಂದ್ರೆ ಈ ವಿಚಾರ ಅವಂಗೂ ಗೊತ್ತಿರ್ಬೇಕು. ನಾಳೆ ಈಕಿ ಏನಾರು ಒಂದಕ್ಕೆ ಎರಡು ಸೇರಿಸ್ಕೊಂಡು ಹೇಳಿದ್ರೆ ಹೌದಿಲ್ಲ, ಅವಂಗೂ ಗೊತ್ತಿರಲಿ. ಯಾಕೆ ನಮ್ಮ ಅಣ್ಣ ಅತಿಗಿ ನನ್ನ ಹೆಂಡತಿನ ಮಾತಾಡ್ಸಲ್ಲ, ಆಕಿ ಯಾಕೆ ಅಲ್ಲಿ ಹೋಗಲ್ಲ, ಎಲ್ಲ ಗೊತ್ತಾಗಲಿ. ಹೇಳ್ರಿ, ಬಿಡಕ್ಕೆ ಹೋಗ್ಬೇಡ್ರಿ. ಏನ ಹೇಳ್ರಿ ನೀವು, ಒಂದಕ್ಕೆ ಎರಡು ಸೇರಿಸಿ ಹೇಳಕ್ಕೂ ಈಕೇನು ಹೇಸಕ್ಕೆ ಅಲ್ಲಿಕ್ಕೆ ಏನ ಮನಿ ಮುರಿಕೆ ಅವ್ರವ್ವ ಹೆಂಗೆ ಬಂದು ಜೋಡಾಗ ಹೇಳ ನೋಡು. ಅದಕ್ಕೆ ಮತ್ತೆ ಮಗ ಹೇಳ್ದ ಕೇಳ್ದ ಯಾವನ ಯಾಕಿನ ಬೆನ್ನ ಹತ್ಕೊಂಡು ದಿಕ್ಕು ದಿವಾಳ ಇಲ್ದ ಹೋಗಿರೋದು. ನಾವು ರೀ ಪಾಪ ಅಂತೀವಲ್ಲ, ಇವ್ರ ಕೃತಿಗಳೇ ಇವ್ರನ್ನ ಕಾಡ್ತಿರ್ತತಿ. ಹುಷಾರಿ. ಏನು ಅಪ್ಪ, ದೇವ್ರ ದೊಡ್ಡವ ಉಳಿಸ್ಕೊಟ್ಬಿಟ್ಟ. ಏನಾತ ಅತ್ಕೊಂತ ಬರತ್ತಿಲ್ಲ? ಯಾಕೆ ರೊಕ್ಕ ಕೊಡ್ತೀರಂದ್ರೆ ಕೊಡಲ್ಲ ಅಂದ್ರೆ ಅಲ್ಲ, ಅಷ್ಟು ರೊಕ್ಕ ಇಟ್ಕೊಂಡು ಏನು ಮಾಡ್ತಾನಂತವ? ಅಯ್ಯೋ ಯವ್ವ, ನಿನ್ನ ರೊಕ್ಕಕ್ಕೆ ಹೊಂಟಿ ಏನ? ಅಲ್ಲಿ ಏನಾತನದಾರ ಪೂರ ಕೇಳು. ಎಲ್ಲ ಗೊತ್ತಾಗೈತಿ. ಇಷ್ಟೆಲ್ಲ ಮಾತಾಡಿ ನಾನು ದವಾಖಾನಿಗೆ ಹೋಗಿ ನನ್ನ ಗಂಡನ ಕೈಯಾಗ ಕೊಡ್ತಾರಂತೆ ರೊಕ್ಕನ. ಅವ್ರಿದ್ರಿಗೆಲ್ಲ ಹೇಳ್ತಾರಂತೆ.
ಎಲ್ಲ ಹೇಳಿ ನಮ್ಮನ್ನು ಯಾಕೆ ದೂರ ಇಟ್ಟಾರ ಅಂತಲೂ ಗೊತ್ತಾಗಬೇಕಲ್ಲ ಮತ್ತೆ ಅದಕ್ಕಂತೆ ನಿನ್ನ ಮಾತಾಡ್ಸಂಗಿಲ್ಲ ಮನೆ ಕಡೆ ಕಾಲು ಹಿಡ್ಕೂಡ್ದು ನೀವು ಅಂತ ಹೇಳ್ಯಾರ. ಈಗ ನನ್ನ ಗಂಡಗೆ ಇಷ್ಟೊತ್ತಿಗೆ ಆಗಲೇ ಮಾವಾರ ಆಗಲ್ಲೇ ಹೊಂಟು ಈಗ ಇಷ್ಟೊತ್ತಿಗೆ ಆಗಲೇ ವಿಚಾರ ಮುಟ್ಸಿರ್ಬೇಕು. ನನ್ನ ಗಂಡ ಏನಿಲ್ಲ ನಾನು ಹುಗ್ದ ಬಿಡ್ತಾನವ. ಇವ್ವ ಏನು ಮಾಡಿವೆ ನಾನು. ಹಾಂ ಅದು ಹೆಂಗೆ ಗೊತ್ತಾತ? ನಾವು ಮಾಡಿಸಿದ್ದು ಅಂತ ಅದು ಹೆಂಗೆ ಗೊತ್ತಾತ? ಅದೇನು ನಂಗೆ ಗೊತ್ತಿಲ್ಲ ಹೆಂಗೆ ಗೊತ್ತಾತು ಎಲ್ಲಿಂದ ಗೊತ್ತಾತು ಅಂತ ನಾ ಏನು ಹೇಳಲಿ ನಿನಗೆ. ಅದು ಅಲ್ಲದೆ ಹುಡುಗಿ ಆರಾಮಾಗೈತವ. ರೊಕ್ಕ ಕೊಡ್ತೀನಿ ಅಂದ ನಾನು. ಕೊಡ್ತಾನಂತ ದವಾಖಾನಿಗೆ ಹೋಗಿ ನನ್ನ ಗಂಡನ ಕೈಯಾಗ ಕೊಡ್ತಾರಂತೆ. ಹಾಳಾದ ತಗಿ ನನ್ನ ಮಗ ಊರು ಬಾಡೆ ಆ ಇದ್ದಿದ್ದು ಸರನೂ ತೊಗೊಂಡೋಗಿ ಎಲ್ಲ ಹಾಳು ಮಾಡಲಿಲ್ಲ ಅಂದಿದ್ರೆ ಇಷ್ಟು ಕಿರಿಕಿರಿ ಇರ್ತಾ ಇರಲಿಲ್ಲಪ್ಪ. ಅದೇನ ಕಿರಿಕಿರಿ ಬಿಡು. ಈಗ ನನ್ನ ಗಂಡಗೆ ಸುದ್ದಿ ಗೊತ್ತಾದ್ರೆ ಏನು ಮಾಡೋದವ ಗೊತ್ತಾಗೈತೆ. ಈಗ ದವಾಖಾನಿಗೆ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದ ನಂಗೆ ತಿಳಿವಲ್ತು. ಯವ್ವ ನಾ ಬರಲ್ಲವ. ಆಮೇಲೆ ನಾವಲ್ಲೇ ಪದ್ಮ ಮನೆಗೆ ಹೋಗ್ಕನಿ ಏನು ನಾನು ಇದ್ರೊಳಗೆ ಭಾಗಿಯಾಗಿದ್ನಿ ಅಂತ ಏನಾರು ನಿನ್ನ ಗಂಡಗೆ ಗೊತ್ತಾಗಿರ್ತೈತಿ. ಈಗ ಆದ್ರೆ ನಾ ಇದ್ರಿಗೆ ಸಿಕ್ಕರೆ ನಾನೇನು ಬಾಯಿ ಬಂದಂಗೆ ಮಾತಾಡ್ತಾನವ. ನನಗೆ ಅದೆಲ್ಲ ಮಾತು ಅನ್ನಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಊರಿಗೆ ಹೋಗ್ಬಿಡ್ತೇನೆ. ಏನು ಅಲ್ಲವ ಇಂಥ ಟೈಮ್ ನಾನು ಬಿಟ್ಟುಕಿಯ ಹುಡುಗ ಒಂದಿಟ್ಟು ಹಂಗೆ ಮೆತ್ತಗೆ ಅನ್ನಪನ್ನ ಉಂಟತಿ. ನೀ ಏನು ತೆರಿ ಕೆಡಿಸ್ಕೊಬೇಡ. ಹುಡುಗನ ಕರ್ಕೊಂಡು ನಾ ಹೋಗ್ಕನಿ. ಏನು ನಾ ಚಲೋ ನೋಡ್ಕೊತೇನೆ ನನ್ನ ಮೊಮ್ಮಗನ. ನೀನು ನಿನ್ನ ಗಂಡನ ನೋಡ್ಕೊ. ಆದ್ರೆ ನಾನು ನಿನ್ನ ಗಂಡನ ಮುಂದೆ ಬರಲ್ಲವ. ಅಯ್ಯೋ ದೇವ್ರೆ ಅವ್ರ ಅಣ್ಣನ ಸಂಸಾರ ಹಾಳಾಗ್ಲಿ ಅಂತೇಳಿ ಮಾಟ ಮಾಡಿಸೇವಿ ಅನ್ನೋ ಸುದ್ದಿ ಗೊತ್ತಾಗಿಂದ ನಿನ್ನ ಗಂಡ ಸುಮ್ಬಿಡ್ತಾನ ನನಗೆ. ಯವ್ವ ಅವ ಕೇಳೋ ಪ್ರಶ್ನೆ ಕೂತ್ರ ನನಗೆ ಕೊಡೋಕ್ಕಾಗಲ್ಲ. ನಾನು ಇವತ್ತು ಹೋಗ್ಕನಿ. ಅಯ್ಯೋ ಅವ ಹಿಂಗೆ ಮಾಡಬೇಡವ. ನನಗೆ ಏನು ಮಾಡ್ಬೇಕಂತ ತಿಳಿವಲ್ತೀಗ. ನಿಂದೊಂದು ತಗ ಓಡ್ತಿಲ್ಲ ಒಂದು ಅಳ್ತಿ. ನಾ ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲಲ್ಲ. ಅವ್ರು ಮತ್ತೂ ಚೆನ್ನಾಗೇ ಅದಾರ. ಅಯ್ಯೋ ಏನಿದೆ ಅಂತ ನಾ ಯೋಚನೆ ಮಾಡಕತ್ತೀನಿ. ಅದಕ್ಕೆ ನಾನೇನವ ಮಾಡಲಿ. ಏನು ದೇವ್ರ ಆಶೀರ್ವಾದ ಐತಿ ಅಷ್ಟೇ. ಆ ಹುಡುಗಿ ಆರಾಮಾಗೈತಿ ನಾವು ಮಾಡಿಸಿದಂತ ಗೊತ್ತಾಗೈತಿ ಅಂದರೆ ಏನಿಲ್ಲ. ಯಾವುದೋ ಒಂದು ದೊಡ್ಡ ಸ್ವಾಮಿನೇ ಹಿಡ್ದಾರ ಅವ್ರು ಏನಾರ ಇವರಿಗೆ ಹೇಳಿರ್ಬೇಕು. ಒಂದು ಇಲ್ಲ ಏನೋ ಈ ಕಷ್ಟದಿಂದ ಪಾರು ಮಾಡಿರ್ಬೇಕು. ಹೌದು ನೀನು ಅವ್ರ ಮನೆ ಅಂತೇಳಿ ಹುಗ್ದಿದ್ದಲ್ಲ ಅದಿತ್ತ ಏನು ಅದಿಲ್ಲೋ? ಅಲ್ಲ ಒಳಗೆ ಹೋಗತ್ಲೆ ಮಂಗಳಾರತಿ ಎತ್ತಿ ಬಾಯಿಗೆ ಬಂದಂಗೆ ಬೈಯಾಕತ್ತಾರ. ನೀನು ಮೋಸ ಇಂಥವೆಲ್ಲ ಮಾಡಿದ್ದೆಲ್ಲ ಗೊತ್ತಾಗೈತೆ ಅವ್ರಿಗೆ. ನಾ ಹೋಗಿ ಗಿಡದ ಬಿಡ್ದಾಗ ನಾ ಹುಗ್ದಿದ್ದು ಮಂತ್ರದ ಇದು ಐತಿಲ್ಲ ಅಂತ ನೋಡ್ಕೊಂಡು ಕುಂದ್ರಲೇನ ಚಪ್ಪಲ್ಲೇ ಹೊಡೆಯಂಗಿಲ್ಲ ನನ್ನ. ಅದು ಕರೆ ಬಿಡು. ಏನಪ್ಪ ಹಂಗಾರೆ ಈಗ ಏನು ಮಾಡೋಕ್ಕಾಗಲ್ಲ. ನಾ ಹತ್ರ ಊರಿಗೆ ಹೋಗ್ಕನವ. ನಾ ಇಲ್ಲಿ ಇರೋದಿಲ್ಲ. ನಿನ್ನ ಗಂಡ ಮಾತು ನಾನು ಬೂಟ್ಬಿಟ್ಲೆ ಹೊಡೆದ ನಿಂದಾಗಡೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳು. ಇವ ಎದಕ್ಕೆ ಬೇಕಾಗೈತವ ನಾ ಹೋಗ್ಕನಿ. ಆದರೆ ಆ ಹುಡುಗಿ ಆರಾಮಾಗೈತಿ ಅಂದ್ರೆ ಎಲ್ಲಕ್ಕೆ ಈ ಹಾಳಾದ ಇವ್ಗಳೇ ಸುಮ್ಮನೆ ರೊಕ್ಕ ಕೊಟ್ಟಿವಿ ಬಿಡ. ನೀನೇ ಮಾಡಿದ್ದೆಲ್ಲ ಬೇಡ ಅಂದೆ ನಾನು. ಇಲ್ಲ ಅವ್ರು ಹಾಳಾಗೋಗ್ಬೇಕು, ಅವ್ರು ಚೆನ್ನಾಗಿರ್ಬಾರ್ದು, ಅವ್ರು ಸತ್ಯನಾಶ ಆಗೋಗ್ಬೇಕು ಅಂತೇಳಿ ಅಂದು ಇದ್ದಿದ್ದೊಂದಿಟ್ಟು ರೊಕ್ಕನೂ ಬಂಗಾರ ಮಾರಿ ಆ ರೊಕ್ಕ ತೊಗೊಂಡಾಗ ಅವ್ನು ಹೆಣಕ್ಕಿಟ್ವಿ ನೋಡಿ. ಯಾವ ಕೆಲಸನೂ ಆಗಲೇ ಇಲ್ಲ. ಅವ ಅವನಂತೇಳಿ ಹೋಗಿ ಬರೋಣ ನಾನು. ನೀವು ಮಾಡಿದ್ದು ಯಾವುದು ಕೆಲಸ ಆಗಿಲ್ಲರಿ ಹಿಂಗೆ ಅದು ನಾವು ಮಾಡಿಸಿದಂತೂ ಗೊತ್ತಾಗೈತಿ ಅಂತ ಹೇಳಿ ಬರೋಣ ನಾನು. ಸುಮ್ಮನಿರ ಉಲ್ಟಾ ಇನ್ನೊಂದು ಏನಾರು ಹೇಳಿ ಮತ್ತೆ ರೊಕ್ಕ ಕೇಳ್ತಾನವ. ಸುಮ್ಮನಿರು. ಇಂಥವು ಹಿಂಗೆ ಆತು ಆಗಲಿಲ್ಲ ಅಂದ್ರೆ ಮುಗೀತು. ನಾ ಬರಲ್ಲವ ತಾಯಿ, ಎಲ್ಲಿಗೂ ಬರೋದಿಲ್ಲ. ನಾನು ಕರೆಯೋಕೆ ಹೋಗ್ಬೇಡ ನೀನು. ನಾನು ಇವತ್ತ ಊರಿಗೆ ಹೋಗ್ತೇನೆ ಅಷ್ಟೇ. ಅಲ್ಲೇ ಊರಾಗ ನನ್ನ ಮಗನೂ ಬಂದಿಲ್ಲ. ಎಲ್ಲಿ ಹಾಳಾಗಿ ಹೋಗ್ಯಾನ ಏನೋ ಪತ್ತೇನೇ ಇಲ್ಲವ. ನಿಜ ಹೇಳ್ಬೇಕಂದ್ರೆ ನಂದು ಹಾಳಾತು, ನಿಂದು ಹಾಳಾಗೈತೆ ಅಷ್ಟೇ. ಈಗ ನೋಡು ಉಲ್ಟಾ ಗಂಡ ದುಡಿತಿದ್ದ ಈ ಕಾಲು ಮುರ್ಕೊಂಡು ಕುಂತ ಇನ್ಮ್ಯಾಗ ನೀ ದುಡಿಬೇಕು. ಹಂಗಾಗೈತಿ ಈಗ ಬಾಳೆ. ಅದು ಅಲ್ಲದೆ ಈ ಶಾಂತವ್ವ ಸುಮ್ಮನಿರ್ತಾಳ ಮುಗೀತೀಗ. ಆಕೆ ಗೆಳತ್ಯಾರ ಮುಂದೆ ಒಂದು ಹೇಳ್ತಾಳ. ಅವ್ರು ಇಡೇ ಊರು ತುಂಬ ಸುದ್ದಿ ಮಾಡ್ತಾರೆ. ಊರಾಗ ತಲೆ ಎತ್ಕೊಂಡು ಅಡ್ಡಾಡೋಕ್ಕಾಗಲ್ಲ ಹಂಗಕತಿ ಕರೆನ. ಅಯ್ಯೋ ದೇವ್ರೆ ನಾ ಇದನ್ನು ಯೋಚನೆನೇ ಮಾಡಿಲ್ಲಲ್ವ. ಮಾಡ್ಬೇಕವ ಎಲ್ಲ ಯೋಚನೆ ಮಾಡ್ಬೇಕು.